ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿಯ ಇನ್ನೊಂದು ಅಡಿಗೆ, ಅದು ಮಳೆಗಾಲದಲ್ಲಿ ಮಾಡುವಂತಹ ರುಚಿಕರವಾದ ಚಟ್ನಿ. ಯಾವುದರಿಂದ ಈ ಚಟ್ನಿ ಮಾಡಿದ್ದೇನೆ ಅಂದರೆ, ಹಲಸಿನ ಹಣ್ಣು ನಾವು ತಿಂತೇವೆ, ಅದರ ನಡುವಿನ ಗೂಂಜಿ ಅಂತ ಏನು ಕರಿತೇವೆ ಅಥವಾ ರಚ್ಚೆ ಅಂತ ಏನು ಕರಿತೇವೆ ನಾವು, ಅದರಿಂದ ಮಾಡಿದಂತಹ ಚಟ್ನಿ. ಹಲಸಿನ ಹಣ್ಣು ಕಟ್ ಮಾಡುವಾಗ ನಾವು ಅದನ್ನು ಚೆನ್ನಾಗಿ ನೀರಿನಲ್ಲಿ ಕ್ಲೀನ್ ಮಾಡಲಿಕ್ಕಿಲ್ಲ, ಚೆನ್ನಾಗಿ ಒರೆಸಿಕೊಂಡು ಉಪ್ಪು ನೀರು ಮಾಡಿ ಅದರಲ್ಲಿ ಆ ಉಪ್ಪಿನ ನೀರು ತಣ್ಣಗಾದ ಮೇಲೆ ಅದರೊಳಗೆ ಹಾಕಿಟ್ಕೊಳ್ಳೋದು, ಮತ್ತು ಯಾವಾಗ ಬೇಕು ಆಗ ಈ ಚಟ್ನಿಯನ್ನು ನಾವು ಮಾಡಿಕೊಳ್ಳೋದು. ಹಾಗಾದರೆ ಈ ರುಚಿಕರವಾದ ಹಾಗೂ ಆರೋಗ್ಯಕ್ಕೆ ಬಹಳ ಉತ್ತಮವಾದ ಈ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡುವ ಮೊದಲು, ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ರುಚಿಕರವಾದ ಚಟ್ನಿಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಹಲಸಿನ ಹಣ್ಣಿನ ಈ ರಚ್ಚೆ ಅಂದರೆ ಅದರ ನಡುವಲ್ಲಿ ಬರುವಂತಹ ಗೂಂಜಿ ಅಂತ ಏನು ಹೇಳ್ತೇವೆ, ಅದನ್ನು ನಾನು ಉಪ್ಪು ನೀರಿನಲ್ಲಿ ಹಾಕಿಟ್ಕೊಂಡದ್ದು. ಹಣ್ಣಿದ್ದಾದರೆ ತುಂಬ ಒಳ್ಳೆಯದಾಗ್ತದೆ, ಹಲಸಿನ ಕಾಯಿದಾದರೆ ಅಷ್ಟೊಂದು ರುಚಿಯಾಗಿ ಬರುವುದಿಲ್ಲ. ಸಾಮಗ್ರಿಗಳು ಏನೆಲ್ಲ ಬೇಕು ಹೇಳಿದ್ರೆ, ಈ ರಚ್ಚೆ ನೋಡಿ, ನಾನು ಇದರಲ್ಲಿ ಹೀಗೆ ಬಾಟ್ಲಿಯಲ್ಲಿ ಹಾಕಿಡ್ಬೇಕು ಯಾವಾಗಲೂ. ನೋಡಿ, ಇದರಲ್ಲಿ ನಾನು ಹೀಗೆ ಹಾಕಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕಿಟ್ಕೊಳ್ಬೋದು. ಇದನ್ನು ಹೀಗೆ ತೆಗೆಯುವುದು. ಮತ್ತು ಈ ರಚ್ಚೆಯನ್ನು ಏನು ಮಾಡಬೇಕು ಹೇಳಿದರೆ, ಒಂದು ಒಳ್ಳೆಯ ನೀರಿನಲ್ಲಿ ನೋಡಿ, ಹೀಗೆ ನೀರಿನಲ್ಲಿ ಹಾಕ್ಕೊಂಡು ನಾವು ಕ್ಲೀನ್ ಮಾಡಿಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಕ್ಲೀನ್ ಮಾಡಬೇಕು, ಬೇಕಿದ್ದಷ್ಟು ಮಾತ್ರ ತೆಗಿಬೇಕು, ಉಳಿದದನ್ನು ಹಾಗೆ ಹೀಗೆ ಮುಚ್ಚಳವನ್ನು ಮುಚ್ಚಿ ಒಳಗಿಟ್ಟುಕೊಳ್ಬೇಕು. ಈಗ 1 ಚಮಚದಷ್ಟು ನಮಗೆ ಸಾಸಿವೆ ಬೇಕು, ಈ ರಚ್ಚೆ ಬೇಕು, 4 ಬೆಳ್ಳುಳ್ಳಿ, ನೀವೆಷ್ಟು ಮಾಡ್ತೀರಿ ಅಷ್ಟಕ್ಕೆ ತೆಂಗಿನ ತುರಿ. ನಾನು ಸಣ್ಣ ತೆಂಗಿನಕಾಯಿಯಲ್ಲಿ 1 ಗಡಿಯಷ್ಟು ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ. ಅದಕ್ಕೆ 3 ಅಥವಾ 2 ಮೆಣಸು, ನೀವು ಹೆಚ್ಚು ಸ್ವಲ್ಪ ಖಾರ ಬೇಕಿದ್ರೆ ಹೆಚ್ಚು ತೆಕ್ಕೊಳ್ಬೋದು. ಸ್ವಲ್ಪ ಒಗ್ಗರಣೆ ಸೊಪ್ಪು ಮತ್ತು ಸ್ವಲ್ಪ ಎಣ್ಣೆ ಬೇಕು ನಮಗೆ. ಮೊದಲಿಗೆ ನಾವು ಇದನ್ನು ನೋಡಿ ಹೀಗೆ ನೀರಿನಲ್ಲಿ ಹಾಕಿಟ್ಟುಕೊಂಡು ಇದು ಸ್ವಲ್ಪ ಉಪ್ಪಿನ ಅಂಶ ತೆಗೆದಬೇಕು ಸ್ವಲ್ಪ. ಮತ್ತು ಬೇಕಿದ್ರೆ ಮಾತ್ರ ಸ್ವಲ್ಪ ಕಲ್ಲುಪ್ಪನ್ನು ನಾನು ಇಟ್ಟುಕೊಂಡಿದ್ದೇನೆ, ಬೇಕಿದ್ರೆ ಯೂಸ್ ಮಾಡುವ. ಈಗ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೇನೆ. ಈಗ ಏನು ಮಾಡಬೇಕು ಹೇಳಿದರೆ, ಮೊದಲಿಗೆ ನಾನು ನಿಮಗೆ 3 ಮೆಣಸು ತೋರಿಸಿದ್ರೆ ಸಹ ನಾನು 2 ಮೆಣಸನ್ನು ಹಾಕ್ಕೊಳ್ತಿದ್ದೇನೆ. ಯಾಕೆಂದರೆ ನನಗೆ ಚೂರು ಖಾರ ಕಡಿಮೆ, ಅದರಿಂದಾಗಿ. ಇನ್ನು ಈ ತೆಂಗಿನ ತುರಿ, ನಾನು ಆಗ ನಿಮಗೆ ಈ ಸಣ್ಣ ಹುಳಿಯನ್ನು ಹೇಳಿಲ್ಲ, ಹುಳಿ ಬೇಕು. ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ತೆಂಗಿನ ತುರಿ, 1 ಅಥವಾ 2 ಬೆಳ್ಳುಳ್ಳಿ, ಇನ್ನು ಈ ಇದನ್ನು ನೋಡಿ ಹೀಗೆ ಚೆನ್ನಾಗಿ ತೊಳೆದುಕೊಂಡು ನೋಡಿ ಹೀಗೆ ಇದನ್ನು ಹಿಂಡಬೇಕು. ಹಿಂಡುವಾಗ ಅದರಲ್ಲಿರುವ ಎಲ್ಲ ಇದು ಹೋಗ್ತದೆ. ಹಿಂಡಿಕೊಂಡು ಇದು ತುಂಬ ಅಷ್ಟು ನೋಡಿ ಸ್ಮೂತಾಗಿ ಉಂಟು. ಇದನ್ನು ಹೀಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದಕ್ಕೆ ನಾನು ಹೇಳಿದೆ, ಹಣ್ಣಿದ್ದು ಹಾಕಿದರೆ ಬಹಳ ರುಚಿಕರವಾಗಿ ಬರ್ತದೆ. ಇದರಲ್ಲಿ ನೋಡಿ ಇಷ್ಟು ಹಾಕಿ, ಇನ್ನು 1-2 ತುಂಡನ್ನು ನಾನು ಬೇರೆ ಸ್ವಲ್ಪ ಇಟ್ಟುಕೊಳ್ತೇನೆ ನೀರಿನಲ್ಲಿ ಹಾಕ್ಕೊಂಡು. ನೋಡಿ, ಇದು ಮತ್ತೆ ನಾವು ಯೂಸ್ ಮಾಡಲಿಕ್ಕೆ ಉಂಟು. ಈಗ ಇಷ್ಟನ್ನು ನಾನು ಏನು ನೀರು ಹಾಕೋದಿಲ್ಲ, ಗ್ರೈಂಡ್ರಲ್ಲಿ ಹಾಕಿ ತರ್ತೇನೆ. ನೋಡಿ, ಇದು ಅಷ್ಟೊಂದು ಒಂದು ವೇಳೆ ಸರಿಯಾಗಿ ಆಗದಿದ್ದರೆ ಇದನ್ನು ಪುನಃ ಒಮ್ಮೆ ಹೀಗೆ ಕೈಯಲ್ಲಿ ಅಥವಾ ಅದರಲ್ಲಿ ಹೀಗೆ ಮಾಡಿ ಇದಕ್ಕೆ ಸ್ವಲ್ಪ 1 ಡ್ರಾಪ್ಸ್ನಷ್ಟು ಬಿಸಿ ತಣ್ಣಗಾದ ನೀರನ್ನು ಹಾಕೊಳ್ಬೇಕು. ಇದು ಹೆಚ್ಚು ಬೇಡ. ನೋಡಿ, ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ಪುನೊಮ್ಮೆ ಗ್ರೈಂಡ್ ಮಾಡ್ತೇನೆ. ಇಷ್ಟಾಗುವಾಗ ಒಮ್ಮೆ ನಾವು ಉಪ್ಪು ಚೆಕ್ ಮಾಡಿಕೊಳ್ಬೇಕು. ಆಮೇಲೆ ಈ ಸಾಸಿವೆಯನ್ನು ಈಗ ಹಾಕ್ಕೊಳ್ಳಿಕ್ಕೆ ಉಂಟು. ಒಂಚೂರು ನೋಡಿ, ಏನು ಸಣ್ಣದಾಗಿ ಇದು ನಯ ಆಗಲಿಲ್ಲ, ಕೋಸ್ಟ್ಲಿ ಗ್ರೈಂಡ್ ಉಂಟು. ಉಪ್ಪು ಸ್ವಲ್ಪ ಕಡಿಮೆ ಉಂಟು, ಅದಕ್ಕೋಸ್ಕರ ನಾನು ಈ ಸಾಸಿವೆಯನ್ನು ಹಾಕ್ಕೊಳ್ಳಿಲ್ಲ, ಚೂರು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಮತ್ತು ಇಲ್ಲಿ ಈ 1 ಚಮಚದಷ್ಟು ಸಾಸಿವೆ, ಸಣ್ಣ ಟೀ ಸ್ಪೂನು, ಇದು ಇಷ್ಟು ದೊಡ್ಡ ಸ್ಪೂನಲ್ಲ, ಟೀ ಸ್ಪೂನ್ನಷ್ಟು ನೋಡಿ ಇಷ್ಟು ಸಾಸಿವೆ, ಇಷ್ಟನ್ನು ಹಸಿ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನಾನೀಗ ಹಸಿ ಸಾಸಿವೆಯನ್ನು ಹಾಕಿ ಪುನೊಮ್ಮೆ ಗ್ರೈಂಡ್ ಮಾಡಬೇಕು. ವೀಕ್ಷಕರೇ ನೋಡಿ,
ತುಂಬ ಗ್ರೈಂಡ್ ಮಾಡಲಿಲ್ಲ ನೋಡಿ, ಹದಾದಲ್ಲಿ ಗ್ರೈಂಡ್ ಮಾಡಿದ್ದೆ ನೋಡಿ. ಬೇಕಿದೆ ನೀವು ನೀರು ಸಹ ಗ್ರೈಂಡ್ ಮಾಡಿಕೊಳ್ಬೋದು ನೋಡಿ. ನಾನು ಈ ರೀತಿಯಲ್ಲಿ ಮಾಡೋದು. ಬೇಕಿದೆ ನೀವು ಇನ್ನೂ ಸಹ ತುಂಬ ಇದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ನಾನು ಮಾಡಿದ್ದೇನೆ. ನಾವು ಗಂಜಿ ಊಟಕ್ಕೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಈ ನಾವು ಇಟ್ಟುಕೊಂಡಂತಹ ಇದನ್ನು ನೋಡಿ, ಇದು ಕೈಯಿಂದಲೇ ಹೀಗೆ ಕಟ್ ಮಾಡಲಿಕ್ಕೆ ಆಗ್ತದೆ. ಸಣ್ಣ ಸಣ್ಣದಾಗಿ ಹೀಗೆ ಕೈಯಲ್ಲಿ ಕಟ್ ಮಾಡಿ ಅಥವಾ ಚೂರಿಂದ ಸಹ ಕಟ್ ಮಾಡ್ಬೋದು ನೋಡಿ. ಹೀಗೆ ಮಾಡಿಕೊಂಡು ಇದರಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತೇನೆ. ಬಿಸಿ ತಣ್ಣಗಾದ ಯಾವುದಕ್ಕೆ ಸಹ ನಾವು ಇದನ್ನು ಯೂಸ್ ಮಾಡುವಾಗ ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನೇ ಯೂಸ್ ಮಾಡ್ಕೊಳ್ಬೇಕು ನೋಡಿ. ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೆಗೆದುಕೊಳ್ತೇನೆ. ಇದನ್ನು ಇನ್ನು ಇದನ್ನು ನೋಡಿ ಹೀಗೆ ನೀರಿನಿಂದ ತೆಗೆದುಕೊಂಡು ಇದಕ್ಕೆ ಹಾಕ್ಕೊಂಡು ಕಿವುಚಿಕೊಳ್ಬೇಕು. ಹೀಗೆ ಸಣ್ಣ ತುಂಡು ಸಹ ಸಿಗ್ತದೆ ನಮಗೆ. ಆಲ್ರೆಡಿ ಅದರದ್ದು ಫ್ಲೇವರ್ ನಾವು ಸುರಿಗೆ ಹಾಕ್ಕೊಂಡದ್ರಿಂದಾಗಿ ಅದರಲ್ಲೇ ಮಿಕ್ಸ್ ಆಗಿರ್ತದೆ. ಎಷ್ಟು ರುಚಿ ಆಗ್ತದೆ ಹೇಳಿದರೆ, ಭಯಂಕರ ಪರಿಮಳ ಸಹ, ಮತ್ತು ತಿನ್ನುವಾಗ ಟೇಸ್ಟ್ ಅಂತೂ ಸೂಪರ್. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ವೀಕ್ಷಕರೇ, ಇಲ್ಲಿ ನೋಡಿ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಏನಿಲ್ಲ, 1-2 ಚಮಚದಷ್ಟು ಸಣ್ಣ ಸಣ್ಣ ಚಮಚದಷ್ಟು ಎಣ್ಣೆ. ಇನ್ನು ಇಲ್ಲಿ ಬೆಳ್ಳುಳ್ಳಿಯನ್ನು ಇಲ್ಲಿ ಗುದ್ದಿಕೊಳ್ತೇನೆ. 1-2-3 ಬೆಳ್ಳುಳ್ಳಿ ಗುದ್ದಿದ್ರೆ ಸಾಕು. ಅದರಲ್ಲಿ ನಾನು ಪೆಪ್ಪರ್ಕಾರ್ನ್ಸ್ ಗುದ್ದಿದ್ದು ಸ್ವಲ್ಪ ಅದರಲ್ಲೇ ಇತ್ತು ಸ್ವಲ್ಪ. ಸಾಸಿವೆ, ಇನ್ನು ಕರಿಬೇವಿನ ಸೊಪ್ಪು ಪ್ಲಸ್ ಸಾಸಿವೆ ನೋಡಿ. ಇಷ್ಟು ಸಾಸಿವೆ ಬೇಕು. ಆಗ 1 ಚಮಚ ಹಾಕಿದ್ದೇನೆ 1 ಟೀ ಸ್ಪೂನ್. ಈಗ 1 ಟೀ ಸ್ಪೂನ್ ಸಾಸಿವೆ. ಇನ್ನು 1 ಮೆಣಸನ್ನು ಹೀಗೆ ಕಟ್ ಮಾಡ್ಕೊಂಡು ಹಾಕೋಣ. ಸಾಸಿವೆ ಉರಿತದೆ ಹೇಳುವಾಗ ಆಫ್ ಮಾಡ್ಕೊಳ್ಳೋಣ. ಈ ಬೆಳ್ಳುಳ್ಳಿ ಜಜ್ಜಿದ್ದು ಅದರದ್ದು ಎಣ್ಣೆಯಲ್ಲಿ ಅದರದ್ದು ಅಂಶ ಹೋಗಬೇಕು. ಒಳ್ಳೆ ನೋಡಿ ಆಫ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಆಯಿತು. ರುಚಿಕರವಾದ ಒಂದು ಗಂಜಿ, ಒಂದು ಬಟ್ಟಲು ಊಟ, ಏನು ಬೇಕು, ಮೀನು ಪದಾರ್ಥ ಸಹ ಬೇಡ ಅಥವಾ ಏನು ಬೇಡ ನಮಗೆ. ಕರಾವಳಿಗರು ಹೆಚ್ಚಾಗಿ ಇದನ್ನು ಈ 8 ತಿಂಗಳಲ್ಲಿ ಮಾಡ್ತೇವೆ ನೋಡಿದ್ರಲ್ಲ. ಮಿಕ್ಸ್ ಮಾಡಿಕೊಳ್ಳೋದು. ಚೆನ್ನಾಗಿ ಬಂತು ಹೇಳಿದರೆ, ಕೆಲವರು ಮೊನ್ನೆ ನಾನು ಮಾವಿನ ಹಣ್ಣಿದ್ದು ಮಾಡುವಾಗ ಬೇಯಿಸಿದ ಮಾವಿನ ಹಣ್ಣು ತುಂಬ ಕೆಲವರಿಗೆ ಆಸೆ ಆಯಿತಂತೆ, ದೂರದ ಊರಿನಲ್ಲಿರುವವರಿಗೆ. ನೀವು ಸಹ ಇಲ್ಲಿ ಇದ್ದರೆ ಮಾಡಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.